ರಾಗ ಶಂಕರಾಭರಣ. ಶಂಕರನಿಂದ ಆಭರಣದಂತೆ ಅನೇಕರ ಮಾರ್ಗದರ್ಶನವಾಯಿತು ಪಾಂಡವರಿಗೆ. ಕೇಳು ಜನಮೇಜಯ ಮಹೀಪತಿ, ಕೇಳು ಜನಮೇಜಯ ಮಹೀಪತಿ, ಶಾಲಿಹೋತ್ರಾಶ್ರಮವನು ಅನಿಬರು ಬೀಳುಕೊಂಡರು, ಮತ್ತೆ ಕಂಡರು ಬಾದರಾಯಣನ. ಹೇಳಿದನು ನಿಮಗೆ ಏಕಚಕ್ರ ವಿಶಾಲಪುರದೊಳಗ 6 ತಿಂಗಳು ಕಾಲ ಸವೆಯಲಿ, ಬಳಿಕ ಬಳಸುವಿರಿ ಉತ್ತರೋತ್ತರವ. ನಮಸ್ಕಾರ, ಶುಭೋದಯ ಎಲ್ಲರಿಗೂ. ಇವತ್ತು ಸಂಧಿಯ ಮೊದಲ ಮತ್ತು ಎರಡನೆಯ ಪದ್ಯ, ಬಕಾಸುರವಧೆಯ ಪ್ರಸಂಗ. ಇಲ್ಲಿ ಏನಾಗಿದೆ, ಅರಗಿನ ಮನೆಯ ರೂಪದಲ್ಲಿದ್ದ ಮೃತ್ಯುಕೂಪವನ್ನು ಪರಿಹಾರ ಮಾಡಿಕೊಂಡು ದಾರಿಯಲ್ಲಿ ಪಾಂಡವರು ಶಾಲಿಹೋತ್ರ ಮುನಿಗಳ ಆಶ್ರಮಕ್ಕೆ ಬಂದು ವಿಶ್ರಮಿಸಿಕೊಂಡು ಅಲ್ಲಿಂದ ಬೀಳ್ಕೊಂಡು ಹೊರಟಿದ್ದಾರೆ. ಪ್ರಸಂಗ ಬಂದಾಗ, ಲಭ್ಯ ಇದ್ದಾಗ ನಮ್ಮ ಋಷಿ ಪರಂಪರೆಯನ್ನು ತಿಳಿದುಕೋಬೇಕು. ಯಾಕಂದರೆ ಕಾವ್ಯಗಳು ಬರೀ ನವರಸ ಕಾವ್ಯ ಕೌಶಲಗಳು ಮಾತ್ರ ಅಲ್ಲ, ನಮ್ಮ ಸನಾತನ ಜೀವನ ಸಾಧನೆಗಳನ್ನು ತಿಳಿಸುವಂಥ ಇತಿಹಾಸದ ಸಂಪುಟಗಳೂ ಹೌದು. ಇಲ್ಲಿ ಹೇಳಿರುವ ಶಾಲಿಹೋತ್ರ ಮುನಿ ಪಶುವೈದ್ಯಶಾಸ್ತ್ರದ ಜನಕ ಅಂತಲೇ ಪ್ರಸಿದ್ಧ. ಈತನು ಶಾಲಿಹೋತ್ರ ಸಂಹಿತ ಅಥವಾ ತುರಂಗ ಆಯುರ್ವೇದ ಅನ್ನುವ ಗ್ರಂಥವನ್ನು ಬರೆದಿದ್ದು, ಅದು ಪಾರಸಿ, ಅರೇಬಿಕ್, ಟಿಬೆಟನ್ ಮುಂತಾದ ಅನೇಕ ಭಾಷೆಗಳಿಗೆ ಅನುವಾದಿತ ಆಗಿದೆ. ಇಂದಿಗೂ ಈತನ ಕೃತಿ ಅಶ್ವಶಾಲಾ ಗ್ರಂಥ ಮದರಾಸಿನ ಗ್ರಂಥಾಲಯದಲ್ಲಿ ಲಭ್ಯ ಇದೆ. ಇದು ಹಾಗೆಯೇ ನಮ್ಮೆಲ್ಲರ ಮಾಹಿತಿಗೋಸ್ಕರ ಹೇಳಿದ ಮಾತು. ಮುಂದೆ ಕಥೆಗೆ ಬರ್ತಾ, ಪಾಂಡವರು ಶಾಲಿಹೋತ್ರ ಆಶ್ರಮದಿಂದ ಬೀಳ್ಕೊಂಡು ಹೊರಟ ಸಂಗತಿಯನ್ನು ವೈಶಂಪಾಯನರು ಜನಮೇಜಯ ಮಹಾರಾಜನಿಗೆ ಹೇಳ್ತಾ ಇದ್ದಾರೆ. ಮಹಾರಾಜ ಕೇಳು, ಶಾಲಿಹೋತ್ರರ ಆಶ್ರಮದಿಂದ ಬೀಳ್ಕೊಂಡ ಪಾಂಡವರು ಮತ್ತೆ ಬಾದರಾಯಣರಾದ ವ್ಯಾಸರನ್ನು ಕಂಡಿದ್ದಾರೆ. ಆಗ ವ್ಯಾಸರು ಅವರಿಗೆ ಒಂದು ಸಲಹೆ ಮಾಡುತ್ತಾ ಹೇಳ್ತಾರೆ, ಏಕಚಕ್ರ ನಗರದಲ್ಲಿ ನೀವೆಲ್ಲರೂ ಮುಂದಿನ 6 ತಿಂಗಳು ಕಳೆಯಿರಿ. ಅಲ್ಲಿ ನೀವು ಬಳಸುವಿರಿ ಉತ್ತರೋತ್ತರವ ಅಂತ ಸಲಹೆ ಮಾಡಿದ್ದಾರೆ. ಉತ್ತರೋತ್ತರ ಅಂದರೆ ಮುಂದೆ ಬರುವ ಕಾಲ, ಅದು ಪಾಂಡವರಿಗೆ ಏಳಿಗೆಯ ಕಾಲ. ಬಳಸುವಿರಿ ಅಂದರೆ ಅರ್ಥ ಹೊಂದುವಿರಿ, ಸಂಪಾದನೆ ಮಾಡಿಕೊಳ್ತೀರಿ, ಲಭ್ಯವಾಗುತ್ತೆ ಅನ್ನೋದು ಅರ್ಥ. ಹೀಗಂತ ವ್ಯಾಸರು ಪಾಂಡವರಿಗೆ ಸಲಹೆ ಕೊಟ್ಟು ಹೊರಟಿದ್ದಾರೆ. ಮುಂದಿನ ಪದ್ಯ ನೋಡೋಣ. ರಾಗ ರೀತಿ ಗೌಣ. ಪಾಂಡವರ ರೀತಿ ಗೌಣವಾಗಲಿಲ್ಲ ಎಂದು ಮುನಿ ತಿರುಗಿದನು. ಕುಂತಿನಂದನರು ಸುಕ್ಷಾತ್ರ ತೇನೋ ವೃಂದವನು ಮುಸುಕಿದರು. ವಿಮಲ ಬ್ರಹ್ಮ ರಶ್ಮಿಯಲಿ ಅಂದವೇರಿದ ಗಡ್ಡ ದರ್ಭೆಗಳಿಂದ ನೆರಿಯುಡಿಗೆಗಳ ನಾಟಕ
ಮಟ್ಟಿಯ ಘಟ್ಟು ನೊಸಲಲಿ ದೇಶಿ ಪರಿಮೆರೆಯೇ ಹೀಗೆ ಪಾಂಡವರಿಗೆ ಏಕಚಕ್ರ ನಗರದ ವಾಸ್ತವ್ಯವನ್ನು ಸಲಹೆ ಮಾಡಿ ವ್ಯಾಸರು ತಮ್ಮ ಮುಂದಿನ ಗುರಿ ಏನೋ ಆ ಕಡೆಗೆ ಹೊರಳಿದ್ದಾರೆ. ಪಾಂಡವರು ತಮ್ಮ ಗುರುತನ್ನು ಯಾರೂ ತಿಳಿಯಬಾರದ ಹಾಗೆ ಬ್ರಾಹ್ಮಣ ವೇಷವನ್ನು ಹಾಕ್ಕೊಂಡಿದ್ದಾರೆ. ಅದು ಹೇಗೆ ಕಾಣ್ತಾ ಇದ್ದಾರೆ ಅಂದರೆ, ಎಷ್ಟೇ ಬಳಲಿ ಬಾಡಿ ಬೆಂಡಾಗಿದ್ದರೂ ಅವರಲ್ಲಿ ಕ್ಷಾತ್ರ ತೇಜಸ್ಸು ಮಾತ್ರ ಕೊಂಚವೂ ಕುಂದಿರಲಿಲ್ಲ. ಇಂಥ ಸುಕ್ಷಾತ್ರ ತೇಜೋವೃಂದವನು ತಮ್ಮ ಪ್ರಖರವಾದ ಕ್ಷಾತ್ರ ತೇಜಸ್ಸಿನ ರೂಪವನ್ನು ಮರೆಮಾಚೋದಕ್ಕೋಸ್ಕರ ಮುಸುಕಿದರು ವಿಮಲ ಬ್ರಹ್ಮರಶ್ಮಿಯಲಿ. ಎಂಥ ಸೊಗಸಾದ ಪ್ರಯೋಗ. ತಮ್ಮ ಕ್ಷಾತ್ರ ತೇಜಸ್ಸನ್ನು ಬ್ರಹ್ಮ ತೇಜಸ್ಸಿನ ಪ್ರಭೆಯ ಹಿಂದೆ ಅಡಗಿಸಿಟ್ರಂತೆ. ಅಂದರೆ ಬ್ರಾಹ್ಮಣರ ವೇಷವನ್ನು ತೊಟ್ಟಿದ್ದಾರೆ ಅಂತ ಹೇಳುವ ವೈಖರಿ. ಇದರಿಂದ ಅವರಲ್ಲಿನ ಬ್ರಹ್ಮ ತೇಜಸ್ಸು ಎದ್ದು ಕಾಣ್ತಾ ಇದೆ, ಕ್ಷಾತ್ರ ತೇಜಸ್ಸನ್ನು ಬಚ್ಚಿಟ್ಟ ಹಾಗೆ ಆಗಿದೆ. ಹೇಗಿತ್ತು ಈ ಬ್ರಾಹ್ಮಣ ವೇಷ ಅನ್ನುವುದನ್ನು ವಿವರಿಸಿದ್ದಾನೆ ಕವಿ. ಗಡ್ಡ ದರ್ಭೆಗಳಿಂದ ಬ್ರಹ್ಮನಿಷ್ಠರ ಮುಖದಲ್ಲಿ ವಿಶೇಷ ರೀತಿಯಲ್ಲಿ ಕಾಣುವ ಗಡ್ಡವನ್ನು ಬೆಳೆಸಿದ್ದಾರಂತೆ. ಬ್ರಹ್ಮಕರ್ಮಗಳ ಅನುಷ್ಠಾನದ ದ್ಯೋತಕವಾಗಿ ದರ್ಭೆಯ ಕಟ್ಟುಗಳನ್ನು ಕೈಗಳಲ್ಲಿ ಹಿಡಿದಿದ್ದಾರೆ. ನೆರೆಯುಡಿಗೆಗಳ ನಾಟಕದಿಂದ ಬ್ರಾಹ್ಮಣರುಡುವ ರೀತಿಯಲ್ಲಿ ಧೋತ್ರಗಳನ್ನು ನಿರಿಗೆ ಹಿಡಿದು ಹುಟ್ಟಿದರೆ, ಹಣೆಯ ಮೇಲೆ ದಪ್ಪನಾಗಿ ಆಷಾಢಭೂತಿಗಳೇನೋ ಅನ್ನುವ ಮಟ್ಟಿಗೆ ಮೃತ್ತಿಕೆಯನ್ನು ಮಣ್ಣನ್ನು ದಪ್ಪವಾಗಿ ಪಡ್ಕೊಂಡಿದ್ದಾರೆ. ಹೀಗೆ ಆ ಪಾಂಡವರು ಅಲ್ಲಿನ ಪದ್ಧತಿಯಂತೆ ಬ್ರಾಹ್ಮಣ ವೇಷವನ್ನು ಧರಿಸಿಕೊಂಡಿದ್ದಾರೆ. ಅಪ್ಪಟ ಬ್ರಾಹ್ಮಣರ ಹಾಗೆ ಕಾಣ್ತಾ ಇದ್ದಾರೆ. ಮುಂದೇನಾಯಿತು ಅನ್ನುವುದನ್ನು ನಾಳೆ ದಿವಸ ಬೆಳಗ್ಗೆ ಕೇಳೋಣ. ನಮಸ್ಕಾರ.